ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಹಿಮವಂತ ಋತು ಪೌಷಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ಸಪ್ತಮಿ. ಇವತ್ತಿನ ನಕ್ಷತ್ರ ಚಿತ್ತಾ ನಕ್ಷತ್ರ. ಮಂಗಳವಾಸರದಲ್ಲಿ ವಿಶೇಷವಾಗಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷಲಗ್ನದವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಜಾಸ್ತಿ ಆದಾಯದ ಮೂಲಗಳನ್ನು ಅಥವಾ ನೀವು ಕಳೆದುಕೊಂಡಂತಹ ದಿನಮಾನಗಳಲ್ಲಿ ಆದಾಯಗಳು ಎಲ್ಲಿ ಕಳೆದುಕೊಂಡಿರ್ತಾರೋ ಅಲ್ಲೇ ಸಂಪಾದನೆ ಮಾಡುವಂಥ ದಿನಮಾನ. ಸ್ನೇಹಿತರಿಂದ ಒಂದಿಷ್ಟು ಗೌರವ ಸ್ಥಾನ ಮಾನಗಳು ಸಿಗುವಂಥದ್ದು, ಕುಟುಂಬದಲ್ಲಿ ನಿಮ್ಮ ಕಂಡ್ರೆ ಒಂದಿಷ್ಟು ವಿಶೇಷವಾದ ಬೆಲೆ ಸಿಗುವಂಥದ್ದು. ಹಾಗಾಗಿ ಮೇಷರಾಶಿಯವರಿಗೆ ಗೃಹ ನಿರ್ಮಾಣದ ಕೆಲಸಗಳಿಗೆ ನೀವು ಕೈ ಹಾಕುವಂತಹ ದಿನಮಾನವಾಗಿರುತ್ತೆ. ನೂತನ ಕೆಲಸಗಳಿಗೆ ಶುಭ ಕಾಲ ಅಂತ ಹೇಳುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕಾತ್ಯಾಯಿನಿ ಅಮ್ಮನವರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ಲಗ್ನದವರಿಗೆ ಕೆಲಸ ಕಾರ್ಯ, ನೂತನವಾಗಿ ಕೆಲಸ ಕಾರ್ಯಗಳು, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ, ಭೂಮಿ ವ್ಯವಹಾರದವರಿಗೆ, ಗೃಹ ನಿರ್ಮಾಣ ನಿಂತು ಹೋಗಿದ್ರೆ ಅವ್ರಿಗೆ ಮತ್ತೆ ಮರುಚಾಲನೆ ಸಿಗುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಯಾರು ಗುತ್ತಿಗೆದಾರರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಿರ್ತೀರಿ ಅವರಿಗೆ ನೂತನ ಕೆಲಸಗಳು ವಿಶೇಷವಾಗಿ ನಿಮ್ಮನ್ನ ಹುಡ್ಕೊಂಡು ಬರುವಂಥ ದಿನಮಾನವಾಗಿರುತ್ತೆ. ಹಣಕಾಸು ವಿಚಾರದಲ್ಲಿ ಮಾತುಕತೆಗಳ ಮೇಲೆ ಎಚ್ಚರಿಕೆ. ಹಾಗಾಗಿ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ದುರ್ಗಾ ಸ್ತೋತ್ರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ಲಗ್ನದವರಿಗೆ ಇಪಿಸ್ಸ ಫಲಗಳು ಅಂತ ಹೇಳುವಂಥದ್ದು. ಹೊಸದಾಗಿ ಏನಾದರೂ ಒಂದು ನೂತನವಾಗಿ ಹೊಸದಾಗಿ ಆವಿಷ್ಕಾರ ಮಾಡುವಂಥದ್ದು. ಯಾರು ಗಣಕತಂತ್ರಜ್ಞಾನ ವಿಜ್ಞಾನಿಗಳಾಗಿರ್ತೀರಿ, ಕಂಪ್ಯೂಟರ್ ಕ್ಷೇತ್ರದಲ್ಲಿರುವಂಥವರು, ಇಂಜಿನಿಯರ್ ಓದ್ತಿರುವಂಥ ಮಕ್ಕಳುಗಳಿಗೆ ಉದ್ಯೋಗಗಳು ವಿಶೇಷವಾಗಿ ಬರುವಂಥದ್ದು. ಉದ್ಯೋಗದಲ್ಲಿರುವಂಥವರಿಗೆ ಹೊಸದಾಗಿ ಏನಾದರೂ ಒಂದು ಆವಿಷ್ಕಾರ ಮಾಡುವಂತಹ ಶುಭ ಕಾಲ ಅಂತಲೇ ಹೇಳುವಂಥದ್ದು. ನೂತನ ಕೆಲಸಗಳಲ್ಲಿ ಗೌರವ ಸ್ಥಾನಮಾನಗಳು ದೊರಕುವಂಥದ್ದು. ಇಪಿಸ್ಸ ಫಲಗಳು ಸಿದ್ಧಿ, ದೈವಾನುಗ್ರಹ ನಿಮ್ಮ ಜೊತೆ ಇರುವಂಥ ಶುಭ ಕಾಲ ಅಂತ ಹೇಳುವಂಥದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತಾಯಿ ಭಗವತಿ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದವರಿಗೆ ಕೆಲಸ ಕಾರ್ಯಗಳ ಎಲ್ಲದರ ಜೊತೆ ಆಲಸ್ಯಗಳು. ಎಲ್ಲ ನನ್ನ ಮುಗ್ದೋಗಿದೆ, ರಿಟೈರ್ಡ್ ಲೈಫ್ ಅನ್ನುವಂತಹ ಒಂದಿಷ್ಟು ಆಲಸ್ಯವಾದಂಥ ದಿನಮಾನಗಳು. ಯಾವುದಾದ್ರೂ ಒಂದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಕರ್ಕಾಟಕ ರಾಶಿಯವರು ಒಂದಿಷ್ಟು ಜಡಸ್ಥಾನ ಬಿಟ್ಟು ಒಂದಿಷ್ಟು ಹೊರಗಡೆ ಬರಬೇಕು. ಹಾಗಾಗಿ ನೂತನ ಕೆಲಸಗಳ ಬಗ್ಗೆ ಆಸಕ್ತಿಗಳು, ಸ್ನೇಹಿತರ ಮಾತುಗಳ ಸಹಾಯಗಳು, ಕುಟುಂಬಸ್ಥರಲ್ಲಿ ಒಂದಿಷ್ಟು ಮಾರ್ಗದರ್ಶನಗಳನ್ನು ತಗೊಂಡು ನೂತನವಾಗಿ ಕೆಲಸಗಳನ್ನು ಪ್ರಾರಂಭ ಮಾಡಿ ಅಥವಾ ಮಾಡ್ತಿರೋ ಕೆಲಸದಲ್ಲಿ ಮತ್ತೊಂದಿಷ್ಟು ಜವಾಬ್ದಾರಿಯುತವಾಗಿ ಮಾಡೋದ್ರಿಂದ ಒಂದಿಷ್ಟು ಫಲಗಳನ್ನು ಸಹ ನೋಡುವಂಥದ್ದು. ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ಅದು ವಿಘ್ನವಾಗುವಂಥದ್ದು. ಯಾವುದೇ ಕೆಲಸಗಳನ್ನು ಒಂದು ಶುಭ ಕಾಲ, ಮದುವೆ, ನಾಮಕರಣ, ಏನೇ ಒಂದಿರಲಿ ಮಾಡ್ತಾ ಇದ್ರೆ ಅದಕ್ಕೊಂದು ವಿಘ್ನಗಳು ಬರುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆ. ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹ ಲಗ್ನದವರಿಗೆ ಆರೋಗ್ಯ, ಕುಟುಂಬದಲ್ಲಿ ಸಂತಸ, ಜೊತೆಗೆ ಇಪಿಸ್ಸ ಫಲಗಳು ಕೂಡ ಸಿಗುವಂಥದ್ದು. ವಿಶೇಷವಾದಂತಹ ದಿನಮಾನ ಅಂತಲೇ ಹೇಳುವಂಥದ್ದು. ವ್ಯವಹಾರ ವ್ಯವಸ್ಥಾನದಲ್ಲಿ ಒಂದಿಷ್ಟು ನಿಮಗೆ ವಿಸ್ತರಣೆ ಮಾಡುವಂತಹ ದಿನಮಾನವಾಗಿರುತ್ತೆ. ಪಾನೀಯ ಮಾರಾಟಗಾರರಿಗೆ, ನೂತನ ಕೆಲಸಗಳಲ್ಲಿ ಯಾವುದೇ ಕೆಲಸಗಳ ಮಾರಾಟಗಾರರಿಗೆ, ವಿಶೇಷವಾದಂಥ ಪ್ರಾಡಕ್ಟ್ಗಳು ನಿಮ್ದು ಯಾವುದೇ ಕೈಗಾರಿಕಾ ಉದ್ಯಮಗಳಲ್ಲಿ ಮಾರಾಟಗಾರರಿಗೆ ಫಲಗಳು ಸಿಗುವಂಥದ್ದು. ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಕೂಡ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ನೋಡಬೇಕಾಗತ್ತೆ. ವೈದ್ಯಕೀಯ ತಪಾಸಣೆ ಒಳಿತು. ಹಾಗಾಗಿ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಶನಿಯ ಸ್ತೋತ್ರ ಪಠನ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳ ಜೊತೆ ಒಂದಿಷ್ಟು ಮೋಜು ಮಸ್ತಿ ಮಾಡುವಂತಹ ಕಾಲ ಅಂತಲೇ ಹೇಳುವಂಥದ್ದು. ಹಾಗಾಗಿ ಯಾವುದೇ ಕೆಲಸಗಳನ್ನು ಮಾಡಿ ಪೂರ್ಣ ಪ್ರಮಾಣವಾಗಿ ಮಾಡಿ ನಿಮ್ಮ ಒಂದಿಷ್ಟು ಜೀವನ ಶೈಲಿಯಲ್ಲಿ ಲೌಕಿಕ ಪ್ರಪಂಚಕ್ಕೆ ಬರುವಂಥ ದಿನಮಾನವಾಗಿರುತ್ತೆ. ಯಾರು ಪ್ರೇಮಿಗಳಿರ್ತಾರೆ ಅವರಿಗೆ ಒಂದಿಷ್ಟು ಮಾತುಕತೆಗಳ ಬಗ್ಗೆ ಒಂದಿಷ್ಟು ವಿಘ್ನಗಳು ಉಂಟಾಗುವಂಥದ್ದು ಅವರವರ ಕುಟುಂಬದಲ್ಲಿ.
ತದನಂತರದಲ್ಲಿ ವಿಶೇಷವಾದಂತಹ ನೀರಿನಿಂದ ಭಯ ಉಂಟಾಗುವಂಥದ್ದು, ಅಪಾಯ ಅಂತಲೇ ಕೂಡ ಹೇಳುವಂಥದ್ದು. ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ನೀರಿನಿಂದ ಒಂದಿಷ್ಟು ಜವಾಬ್ದಾರಿತವಾಗಿ ಕೆಲಸ ಕಾರ್ಯಗಳು, ಆಟ ಊಟ ಪಾಠಗಳ ಬಗ್ಗೆ ಗಮನ ಕೊಡುವಂಥದ್ದು ಒಳಿತು. ಮಕ್ಕಳಲ್ಲಿ ಒಂದಿಷ್ಟು ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು, ಗೌರವ ಸ್ಥಾನಮಾನಗಳು ಕೂಡ ಮಕ್ಕಳಿಂದ ಸಿಗುವಂಥ ದಿನಮಾನವಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ ತುಲಾ ಲಗ್ನದವರಿಗೆ ಕೆಲಸ ಕಾರ್ಯಗಳ ಜೊತೆ ಕೈಗಾರಿಕಾ ಉದ್ಯಮ ಕೆಲಸಗಳಲ್ಲಿ, ಜೊತೆಗೆ ಫ್ಯಾಕ್ಟ್ರಿಗಳು ಯಾವುದೇ ಒಂದು ಮಾಡಬೇಕಾದ್ರೆ ಒಂದಿಷ್ಟು ಸುಗಂಧ ದ್ರವ್ಯಗಳ ಕೆಲಸ ಕಾರ್ಯಗಳಲ್ಲಿರುವಂಥವರಿಗೆ ಒಂದಿಷ್ಟು ವಿಶೇಷ ಫಲಗಳು ನೋಡುವಂಥದ್ದು. ದಿನಸಿ ವ್ಯಾಪಾರಗಾರರಿಗೆ, ಜೊತೆಗೆ ಅದನ್ನು ಹೊಸದಾಗಿ ಪ್ರಾಡಕ್ಟ್ಗಳು ನಿಮ್ದು ಯಾವುದೇ ವಿಸ್ತರಣೆ ಮಾಡೋದಕ್ಕೆ ಶುಭ ಕಾಲ ಅಂತಲೇ ಹೇಳುವಂಥದ್ದು. ನೂತನ ಕೆಲಸಗಳಿಗೆ ಶುಭವಾಗಿರುವಂಥದ್ದು. ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆ ಮಾಡುವಂಥವರಿಗೆ ಅತ್ಯುನ್ನತವಾದಂತಹ ಒಂದಿಷ್ಟು ಗೌರವ ಸ್ಥಾನಮಾನಗಳು ಸಿಗುವಂಥ ದಿನಮಾನವಾಗಿರುತ್ತೆ. ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಎಂದಿನಂತೆ ಈ ದಿನವೂ ಸಾಧಾರಣ ದಿನ ಅಂತಲೇ ಹೇಳುವಂಥದ್ದು. ಯಾವುದೇ ಕೆಲಸಗಳಲ್ಲಿ ನಿಮ್ಮ ನಂಬಿಕೆಗೆ ಅರ್ಹರಲ್ಲ ಯಾರೂ. ನೀವೊಬ್ಬರನ್ನು ನಂಬಿರ್ತೀರಿ, ಅವ್ರಗಳ ಬಗ್ಗೆ ತುಂಬ ವಿಶ್ವಾಸ ಇರುತ್ತೆ, ಅದರಿಂದ ನಿಮಗೆ ಒಂದಿಷ್ಟು ಗ್ರಾಫ್ ಕೆಳಗೆ ಹೋಗುವಂಥದ್ದು, ಅವಮಾನಗಳಾಗುವಂಥದ್ದು, ಕುಟುಂಬದಲ್ಲಿ ನಿಮ್ಮನ್ನು ಒಂದಿಷ್ಟು ಹೊರಗಡೆ ಇಡುವಂಥದ್ದು. ಹಾಗಾಗಿ ಒಂದಿಷ್ಟು ಬರೀ ಮಾತುಗಳ ಬಗ್ಗೆ ದಿನವನ್ನು ಕಳೆಯುವಂಥ ದಿನಮಾನವಾಗಿರುತ್ತೆ. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳುವಂಥ ದಿನಮಾನ ಕೂಡ ಆಗುವಂಥದ್ದು. ಅವಮಾನ ಅಪಮಾನಗಳು ಕೂಡ ಆಗುವಂಥದ್ದು. ಎಚ್ಚರಿಕೆ. ನೂತನ ಕೆಲಸಗಳಿಗೆ ಶುಭ ಕಾಲ ಅಲ್ಲ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ ಧನಸ್ಸು ಲಗ್ನದವರಿಗೆ ಹಿಪಿಸ್ಸ ಫಲಗಳು ಕೂಡ ನೋಡುವಂಥದ್ದು. ವಿದ್ಯಾಭ್ಯಾಸ ಕಮ್ಮಿ ಇರಲಿ ಅಥವಾ ತುಂಬ ಅತ್ಯುನ್ನತ ಉದ್ಯೋಗದಲ್ಲಿರುವಂಥವರಿಗೆ, ನಿಮ್ಗೆ ಯಾವುದೇ ಉದ್ಯೋಗ ಕ್ಷೇತ್ರದಲ್ಲಿದ್ದರೆ ನಿಮ್ಮದಾದಿದ್ದೇ ಚಾಣಾಕ್ಷತೆಯಿಂದ ಹೆಸರನ್ನು ಸಂಪಾದನೆ ಮಾಡುವಂಥದ್ದು, ಗೌರವ ಸ್ಥಾನಮಾನ ಸಿಗುವಂಥದ್ದು. ಜೊತೆಗೆ ಮಕ್ಕಳಿಲ್ಲ ಅಂದವರಿಗೆ ನೂತನವಾಗಿ ವಂಶಾಭಿವೃದ್ಧಿ ಆಗುವಂಥ ಶುಭ ಕಾಲ. ಮದುವೆಗಳಾಗಿಲ್ಲ, ವಿವಾಹಗಳಿಲ್ಲ ಅಂದವರಿಗೆ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆ ಪ್ರಸ್ತಾವನೆ ಆಗುವಂಥದ್ದು. ಸಂತ ಸಮಯ ದಿನ ಅಂತಲೇ ಹೇಳುವಂಥದ್ದಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಲಕ್ಷ್ಮಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ ಮಕರ ಲಗ್ನದವರಿಗೆ ಕೆಲಸ ಕಾರ್ಯಗಳ ಜೊತೆ ಒಂದಿಷ್ಟು ಭಯ, ಅಣ್ಣ ತಮ್ಮಂದಿರಲ್ಲಾಗಿರ್ಬೋದು, ಕುಟುಂಬದವರಾಗಿರ್ಬೋದು ಅಥವಾ ಹೊರಗಡೆ ಇರುವಂಥವರಾಗಿರ್ಬೋದು, ಶತ್ರುತ್ವ ಜಾಸ್ತಿ ಇರುವಂಥದ್ದು. ದೈವಾನುಗ್ರಹ ನಿಮ್ಮ ಜೊತೆ ಇರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಹೊರಗಡೆ ಬರುವಂಥದ್ದು. ನ್ಯಾಯಾಲಯ ವಿಚಾರಗಳಾಗಿರ್ಬೋದು, ಪಾಲುದಾರಿಕೆ ವಿಚಾರಗಳಾಗಿರ್ಬೋದು, ಮಧ್ಯಮವರ್ತಿಗಳಲ್ಲಿ ನೀವು ಸಿಗಾಕೊಂಡಿರೋದಾಗಿರ್ಬೋದು, ನೂತನವಾಗಿ ಒಂದು ಸಣ್ಣ ಕೂದಲೆಯಲ್ಲಿ ಪಾರಾಗಿ ನೀವು ಜಯವನ್ನು ಸಾಧಿಸುವಂಥ ಶುಭ ಕಾಲ ಅಂತಲೇ ಹೇಳುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ತಾಯಿಯ ಸಮಾನರಾದಂಥವರಿಗೆ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಕೂಡ ಕಾಣುವಂಥದ್ದು. ಗಾಬರಿ ಆಗುವಂಥ ಒಂದಿಷ್ಟು ಆರೋಗ್ಯ ವ್ಯತ್ಯಾಸ ಆಗುವಂಥದ್ದು. ವೈದ್ಯಕೀಯ ತಪಾಸಣೆ ಅತ್ಯಗತ್ಯ. ಜೊತೆಗೆ ಹಣಕಾಸು ದುಂದು ವೆಚ್ಚ, ಕೂಡಿಟ್ಟ ಹಣ ಕಳೆದುಕೊಳ್ಳುವಂಥದ್ದು, ಯಾರೋ ನಂಬಿಕೆ ಮೇಲೆ ವ್ಯವಹಾರ ಮಾಡೋಕ್ಕೆ ಹೋಗುವಂಥದ್ದು. ವಾಹನಗಳಲ್ಲಿ ವಿಶೇಷವಾಗಿ ಹೇಳ್ತೀವಿ ಅವಾಗಲೂ ಸಂಭವಿಸುವಂಥ ದಿನಮಾನವಾಗಿರುತ್ತೆ. ಪ್ರಾಣಹಾನಿ ಅಂತಲೂ ಕೂಡ ಹೇಳುವಂಥದ್ದು. ಅತ್ಯೆಚ್ಚರಿಕೆಯಿಂದ ಇರತಕ್ಕದ್ದು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ತ್ರಯಂಬಕೇಶ್ವರಾಯ ನಮಃ ಮಂತ್ರಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದವರಿಗೆ ನೂತನವಾದಂತಹ ಗೃಹ ನಿರ್ಮಾಣಕ್ಕೆ ಕೈ ಹಾಕುವಂಥದ್ದು. ಲೇವಾದೇವಿ ವ್ಯವಹಾರ ಮಾಡುವಂಥವರಿಗೆ ಅತ್ಯುನ್ನತವಾದಂತಹ ಆದಾಯ ನೋಡುವಂಥದ್ದು. ಪಾನೀಯ ಮಾರಾಟಗಾರರಿಗೆ, ಘನವಸ್ತು ಮಾರಾಟಗಾರರಿಗೆ, ಚಿನ್ನ ವಜ್ರ ವ್ಯಾಪಾರಗಾರರಿಗೆ, ಶಿಲ್ಪಿಗಳಿಗೆ ಹಾಗೂ ಲೇಖಕರಿಗೆ, ಪುಸ್ತಕ ಮಾರಾಟಗಾರರಿಗೆ, ದಿನಸಿ ಪದಾರ್ಥ ಮಾರಾಟಗಾರರಿಗೆ, ಸಮುದ್ರ ಉತ್ಪನ್ನಗಳ ಮಾರಾಟಗಾರರಿಗೆ ವಿಶೇಷವಾದಂತಹ ಫಲಗಳು ಕೂಡ ನೋಡುವಂಥದ್ದು. ಡ್ರೈವಿಂಗ್ ಯಾರಿರ್ತೀರಿ, ಚಲಾವಣೆ ಮಾಡುವಂತಹ ಯಾರು ಉದ್ಯೋಗದಲ್ಲಿರ್ತೀರಿ ಅವರು ಎಚ್ಚರಿಕೆಯಿಂದ ಇರತಕ್ಕದ್ದು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.